ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳೋಕೆ ಹೊರಟಿರೋ ಕತೆ ದಕ್ಷಿಣ ಭಾರತದ ಹೆಮ್ಮೆಯ ತಾರೆ, ದಿಗ್ಗಜ ತಾರೆ ಅಭಿಲಾಷ ಬಗ್ಗೆ. ಅಭಿಲಾಷ ಯಾರು ರಘು ಇದು ಅಭಿಲಾಷ ಅಂತ ಕನ್ಫ್ಯೂಸ್ ಆಯಿತಾ? ಇವರ ಮೂಲ ಹೆಸರು ಅಭಿಲಾಷ, ಆದರೆ ಬಣ್ಣದ ಬದುಕಿಗೆ ಬಂದಾಗ ಅಭಿಲಾಷ ಇದ್ದವರು ಬದಲಾಗಿದ್ದು ಸರಿತಾ ಅಂತ. ಹೌದು ಸ್ನೇಹಿತರೆ, ಸರಿತಾ ಅವರು ಮೂಲತಃ ಗುಂಟೂರಿನವರು. ಅವರ ಮೂಲ ಹೆಸರು ಅಭಿಲಾಷ ಅಂತ. ಅವರ ಮರೋ ಚರಿತ್ರ ಚಿತ್ರಕ್ಕೆ ಆಯ್ಕೆಯಾದಾಗ ಅದನ್ನು ಕೆ ಬಾಲಚಂದ್ರ ಸರ್, ಕೆ ಬಿ ಸರ್ ಡೈರೆಕ್ಟ್ ಮಾಡಿದ್ದು. ಅಭಿಲಾಷ ಅಂತ ಇದು ತಮಿಳಲ್ಲೆಲ್ಲ ಹೋದಾಗ ಅಲ್ಲಿ ಅಭಿಲಾಸ, ಸೌಂಡಿಂಗ್ಗಳು ಚೇಂಜ್ ಆಗುತ್ತೆ ಅಂತ ಸರಿತಾ ಅಂತ ಮರುನಾಮಕರಣ ಮಾಡಿದ್ದೆ ನಮ್ಮ ಹೆಮ್ಮೆಯ ನಿರ್ದೇಶಕ ಕೆ ಬಾಲಚಂದ್ರ ಸರ್ ಅವರು. ಇನ್ನು ನಮ್ಮ ಸರಿತಾ ಮೇಡಮ್ ಅವರು ಮರೋ ಚರಿತ್ರೆಗೆ ಆಯ್ಕೆಯಾಗಿದ್ದ ಪ್ರಕ್ರಿಯೆನೇ ಅದ್ಭುತವಾಗಿದೆ. 161 ಜನನ ಆಡಿಷನ್ ಮಾಡಿದ್ರಂತ ನೋಡಿ. ಆ ಸಿನಿಮಾಗೆ ಹೊಸಬರನ್ನ ನಾಯಕ ನಟಿಯಾಗಿ ಪರಿಚಯಿಸಬೇಕು ಅಂತ 161 ಜನನ ಆಯ್ಕೆ ಮಾಡಿ ಎಲ್ಲರೂ ಕೂಡ ರಿಜೆಕ್ಟ್ ಆಗಿದ್ದಾರೆ. ಸರಿ, ಇವರು ಸರಿತಾ ಅವರು 8ನೇ ಕ್ಲಾಸಲ್ಲೇನೋ ಓದ್ತಾ ಇದ್ರಂತ. ಅವಾಗ ಸ್ಕೂಲ್ ಮುಗಿಸ್ಕೊಂಬಂದು ಶೂಸ್ ಬಿಚ್ಚಿದ್ದಾರೆ. ಗಣೇಶ್ ಅಂತ ಒಬ್ಬ ದೊಡ್ಡ ರೈಟ್ರ್ ಇದ್ದರು. ಇವ್ರ ತಂದೆ ಅವ್ರಿಗೆ ಪರಿಚಯಿಸಿದ್ರು. ಇವ್ರ ಮನೆಗೆ ಹೋದಾಗ ನೋಡಿ, ಅಮ್ಮ ಯಾಕೆ చేస్తుందా ಅಂದರೆ ಇವರು ಆ್ಯಕ್ಟ್ ಮಾಡ್ತಾರಾ ಅಂತ ಕೇಳಿದ್ದಾರೆ. ಅವ್ರ ತಂದೆ ಏನಮ್ಮ ಆ್ಯಕ್ಟ್ ಮಾಡ್ತೀಯಾ ಅಂಕಲ್ ಕೇಳ್ತಿದ್ದಾರೆ ಅಂತ ಕೇಳಿದ ತಕ್ಷಣ ನಾಚ್ಕೊಂಡು ಇಲ್ಲ ಅಂತ ಹೊಟ್ಟೋಗಿದ್ದಾರೆ. ಆಮೇಲೆ ಕಮಲ್ ಹಾಸನ್ ಆಪೋಸಿಟ್ಟು ಅಂತ ಹೇಳಿದಾಗ ಅವತ್ತಿನ ದಿವಸದಲ್ಲಿ ಕಮಲ್ ಹಾಸನ್ ಅಂತಂದರೆ ಸಾಕಷ್ಟು ಜನ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳಿಗೆ ತುಂಬ ಕ್ರಶ್ಶು, ಇನ್ಫ್ಯಾಚುಯೇಷನು ಎಲ್ಲ ಆಯಿತು. ಕಮಲ್ ಹಾಸನ್ ನೋಡ್ಬೋದಾ, ಕಮಲ್ ಹಾಸನ್ ಮೀಟ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಆ ಪೋರ್ಷನ್ ಇವ್ರದ್ದು ಏನು ಶೂಟ್ ಆಗಿದ್ದು ಅದಾಗಬೇಕಾಗಿದ್ದು ಅಥವಾ ಆಗಿದ್ದು ವೈಜಾಗ್ನಲ್ಲಿ ಟ್ರೈನ್ ಹತ್ತಿದ್ದಾರೆ. ಆ ಟ್ರೈನ್ನಲ್ಲೇ ಸರಿತಾ ಮೇಡಮ್ ಅವರು ಮೊಟ್ಟ ಮೊದಲನೇದಾಗಿ ಕಮಲ್ ಹಾಸನ್ ಸರ್ನ ನೋಡಿರೋದು. ಕಮಲ್ ಹಾಸನ್ ಸರ್ನ ನೋಡಿದ್ದಾರೆ, ಇದಾಗಿದ್ದಾರೆ. ನೆಕ್ಸ್ಟ್ ಡೇ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಗಾಬರಿ. ಕಮಲ್ ಹಾಸನ್ ಅವ್ರನ್ನ ನೋಡ್ತಿರೋ ಒಂದು ಖುಷಿನಲ್ಲೇ ಇದ್ದಾರೆ ಹೊರತು ಆ್ಯಕ್ಟ್ ಮಾಡೋದಕ್ಕಾಗ್ತಿಲ್ಲ. ಸಾಕಷ್ಟು ಟೇಕ್ಗಳು ತೊಗೊಂಡ್ಬಿಟ್ರಂತೆ. ಆ ಮರೋ ಚಿತ್ರ ಸಿನಿಮಾ ಪ್ರೊಡ್ಯೂಸರು ಆಲ್ರೆಡಿ ನೆಕ್ಸ್ಟ್ ಡೇಗೆ ಒಂದು ಟಿಕೆಟ್ ಬ್ಲಾಕ್ ಮಾಡಿ ಇಟ್ಟಿದ್ರಂತೆ, ವಾಪಸ್ ಕಳಿಸ್ಕೊಡೋಣ ಇವ್ರನ್ನ, ಆಗೋದಿಲ್ಲ ಅಂಥೇಳಿ. ಕಮಲ್ ಸರ್ ಅವರ ಅಪೋಸಿಟ್ ಈ ಮರೋ ಚರಿತ್ರ ಇದೆ, ಏಕ್ ದುಜೆ ಕೇಲಿಯದು ಫಸ್ಟ್ ವರ್ಷನ್ನು. ಈ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿಸೋದಕ್ಕೆ ಶ್ರೀದೇವಿ ಅವ್ರನ್ನ ಡೇಟ್ನ ಬ್ಲಾಕ್ ಮಾಡಿ ಇಟ್ಟಿದ್ರಂತೆ. ಹೊಸಬ್ರನ್ನ ಟ್ರೈ ಮಾಡಿದ್ವಿ, ಆಗಿಲ್ಲ. ಸೊ ಯಾವುದಕ್ಕೂ ಒಂದು ಡೇಟು ನೀವು ಖಾಲಿ ಇಟ್ಕೊಂಡಿರಿ ಅಂತ. ಯಾಕೆಂತಂದರೆ ಮರೋ ಚರಿತ್ರ ಅನ್ನೋದು ಒಂದು ಪ್ಯೂರ್ ಲವ್ ಸ್ಟೋರಿ ಆಗಿತ್ತು ಅವತ್ತಿನ ದಿವಸದಲ್ಲಿ. ಬಟ್ ಕೆ ಬಾಲಚಂದ್ರ ಸರ್ ಇಲ್ಲ, ಹೊಸ ಹುಡುಗಿ ಗಾಬರಿ ಆಗಿರ್ತಾರೆ, ಒಂದು ದಿವಸ ಟೈಮ್ ಕೊಡೋಣ ಅಂಥೇಳಿ ಫಸ್ಟ್ ಡೇ ಯಾವುದೋ ಒಂದು ಸ್ಮಾಲ್ ಸೀನ್ನ ತೆಗೆದು ಪ್ಯಾಕಪ್ ಮಾಡಿದ್ದಾರೆ. ನೆಕ್ಸ್ಟು ಆವತ್ತಿನ ದಿವಸ ಸಂಜೆ ಅನಂತು ಅಂತ ಒಬ್ಬರು ಇದ್ದರು ನಮ್ಮ ಕೆ ಬಿ ಸರ್ ಹತ್ರ. ಅವರು ದೊಡ್ಡ ರೈಟ್ ಹ್ಯಾಂಡ್ ಆಗಿದ್ದರು. ಅವರು ಸರಿತಾ ಅವ್ರ ಹತ್ರ ಹೋಗಿ ಸಂಜೆ ಶೂಟಿಂಗ್ ಮುಗಿದ್ಮೇಲೆ, ಯಾಕಮ್ಮ ಏನು ಕಮಲ್ ಹಾಸನ್ ಅಂದರೆ ಇಷ್ಟ ಇಲ್ವಾ? ನಂಗೆ ತುಂಬ ಇಷ್ಟ ಅವ್ರಂದ್ರೆ, ಮತ್ತು ನಂಗೆ ಇಷ್ಟ ಥರ ಕಾಣ್ತಾನೆ ಇಲ್ಲ, ಅಲ್ಲಿ ಹೆದರ್ಕೊಂಡು ಮಾಡ್ತಾ ಇದೀಯ ನೀನು, ಹಂಗೆ ಮಾಡಬಾರ್ದು, ಆ್ಯಕ್ಟಿಂಗ್ ಅಂತ ಬಂದಾಗ ನೀನು ಆ್ಯಕ್ಟಿಂಗ್ ಮಾಡಬೇಕು ಅಂತೆಲ್ಲ ಹೇಳಿ. ನೆಕ್ಸ್ಟ್ ಡೇ ಕ್ಯಾಮ್ರಾ ರೋಲ್ ಆಗಿದೆ. ಸರಿತಾ ಅವ್ರ ಅಭಿನಯ ಎಲ್ಲ ಒಂದೊಂದೇ ಟೇಕಿಗೆ ಓಕೆ ಆಗಿದೆ. ಇನಿಷಿಯಲಿ ಫಸ್ಟು ಸರಿತಾ ಅವರು ಆಯ್ಕೆಯಾದಾಗ ಕಮಲ್ ಸರ್ಗೂ ಕೂಡ ಇವರು ನಾಯಕಿ ಆಗೋದು ಅಷ್ಟಾಗಿ ಇಷ್ಟ ಇರಲಿಲ್ವಂತೆ ಈ ಒಂದು ಪರ್ಟಿಕ್ಯುಲರ್ ಪಿಕ್ಚರ್ಗೆ. ಸರಿ, ಪಿಕ್ಚರ್ ಆಯಿತು, ಶೂಟಿಂಗ್ ಆಯಿತು, ಸಿನಿಮಾ ರಿಲೀಸ್ ಆಯಿತು. ಫಸ್ಟ್ ವೀಕ್ ಮಾರ್ಕೆಟಲ್ಲಿ ಒಂದು ಟಾಕ್ ಸ್ಟಾರ್ಟ್ ಆಗಿದೆ. ಏನಂತ, ಪಿಕ್ಚರ್ ತುಂಬ ಚೆನ್ನಾಗಿದೆ, ಹೀರೋಯಿನೇ ಮೈನಸ್ಸು, ಹೀರೋಯಿನ್ ಸ್ವಲ್ಪ ಬೆಟ್ರ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ದಿನ ಕಳೆದಂತೆ, ಜನ ಥಿಯೇಟ್ರಿಗೆ ಬಂದಂತೆ ಹೀರೋ ಎಷ್ಟು ಪ್ಲಸ್ ಆಗಿದ್ದಾರೋ ಸಿನಿಮಾಗೆ, ಹೀರೋಯಿನ್ನು ಅದಕ್ಕಿಂತ ದೊಡ್ಡ ಪ್ಲಸ್ಸು ಅಂತ ಹೇಳಿ ಸರಿತನ ಅಭಿನಯನ ಅಷ್ಟು ಮೆಚ್ಚಿಕೊಂಡು ಕೊಂಡಾಡಿ, ಇವತ್ತು ನೀವು ಎಲ್ಲ ಸರಿತಾ ಅವ್ರನ್ನ ಅಷ್ಟೊಂದು ಇಷ್ಟಪಡ್ತೀವಿ ಅಂದರೆ ಅವರ ಮೊದಲನೆಯ ಪ್ರಯತ್ನದ ಹಿಂದೆ ಇಷ್ಟು ಶ್ರಮ ಇತ್ತು, ಇಷ್ಟು ಒಂದು ಹಿಂಸೆ ಇತ್ತು, ಇಷ್ಟು ಒಂದು ನೋವಿತ್ತು, ಒಂದು ಅವಮಾನಗಳಿತ್ತು. ಇದಾದಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಹತ್ತತ್ರ 160-170 ಸಿನಿಮಾಗಳಲ್ಲಿ ಅಭಿನಯಿಸಿದರೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ. ಅದಲ್ಲದೆ ಆಕೆ ಒಬ್ಬ ದೊಡ್ಡ ನಟಿ ಆದಮೇಲೂ ಕೂಡ ತೆಲುಗು ಚಿತ್ರರಂಗದ ವಿಜಯಶಾಂತಿಯವರು, ಸೌಂದರ್ಯ ಅವರು, ರಮ್ಯಾ ಕೃಷ್ಣ ಅವರು, ಹಾಗೆ ಸಾಕಷ್ಟು ಕಲಾವಿದರಿಗೆ ತಮ್ಮ ಕಂಠನ ಕೊಟ್ಟಿದ್ದಾರೆ. ಅಂದರೆ ಹಿನ್ನೆಲೆ ಧ್ವನಿನ ಅವರ ಮುಖ್ಯ ಪಾತ್ರಗಳಿಗೆ ನೀಡಿದರೆ. ಅದರಲ್ಲೂ ನಮ್ಮ ಕನ್ನಡದಲ್ಲಿ ಅಣ್ಣವ್ರ ಜೊತೆ ಅವ್ರು ನಟಿಸಿರೋ ಸಿನಿಮಾಗಳಂತೂ ಕೇಳೋದೇ ಬೇಕಾಗಿಲ್ಲ. ಅಣ್ಣವ್ರದ್ದು ಸರಿತಾ ಅವ್ರದ್ದು ಜೋಡಿ, ಅದು ಚಲಿಸುವ ಮೋಡಗಳು ಇರ್ಬೋದು,
ಸಾಕಷ್ಟು ಚಿತ್ರಗಳಿಗೆ ಹೊಸ ಬೆಳಕು ಇರ್ಬೋದು, ಎಲ್ಲ ಚಿತ್ರಗಳಲ್ಲೂ ಅವರಿಬ್ಬರು ಜೋಡಿ ಅಷ್ಟು ಚಂದವಾಗಿ ಮುದ್ದಾಗಿ ಕಾಣ್ತಿತ್ತು. ಸೊ ಸರಿತಾ ಅವರ ಈ ಕತೆ ನಿಮ್ಮೊಂದಿಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಈ ಕಥೆನ ಹೇಳಿದೆ. ನಿಮಗೆಲ್ಲ ಈ ಕತೆ ಖುಷಿಯಾಗಿದ್ದರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಕತೆ ಹೊತ್ಕೊಂಡು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.